24 ಜೂನ್ ದಿನ MRT ಮ್ಯೂಸಿಕ್ MD ಆಗಿರೋಂಥ ನವೀನ್ ಕುಮಾರ್ ಅವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದರ ಪ್ರಕಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾಪಿರೈಟ್ ವೈಲೇಷನ್ಸ್ ಆ್ಯಕ್ಟ್ನಲ್ಲಿ ಒಂದು FIR ಆಗಿರುತ್ತದೆ. ಅದು ಸಾರಾಂಶ ಏನಂದರೆ, ಈ ಹಿಂದೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಬ್ಯಾಚಲರ್ ಪಾರ್ಟಿ ಅಂತ ಒಂದು ಮೂವಿನಲ್ಲಿ ಇವ್ರದ್ದು ಆಲ್ರೆಡಿ ಕಾಪಿರೈಟ್ಸ್ ಆಗಿರೋಂತಹ ಒಂದು 2 ಹಾಡುಗಳನ್ನು ಅವರು ವಿತೌಟ್ ದೇರ್ ಪರ್ಮಿಷನ್ ಇಲ್ಲದೆ ಇವ್ರ ಅಗ್ರಿಮೆಂಟ್ ಇಲ್ಲದೆ ಯೂಸ್ ಮಾಡ್ಕೊಂಡಿರೋಂಥ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಕಾಪಿರೈಟ್ ಆ್ಯಕ್ಟ್ನಲ್ಲಿ ಒಂದು FIR ಮಾಡಿರ್ತೀವಿ. ಇದು ಫರ್ದರ್ ಇನ್ವೆಸ್ಟಿಗೇಷನ್ ಈಗಾಗಲೇ ಇದರಲ್ಲಿ ಅಕ್ಯೂಸ್ಡ್ ಆಗಿ ಒಂದು ಮೂವಿ ಸ್ಟುಡಿಯೋ ಯಾವ ಪ್ರೊಡಕ್ಷನ್ ಆ ಮೂವಿಗೆ ಯಾರು ಬ್ಯಾಚಲರ್ ಪಾರ್ಟಿ ಮೂವಿ ಪ್ರೊಡಕ್ಷನ್ ಹೌಸ್ ಅವರು ಮತ್ತು ಇನ್ನೊಬ್ಬರು ಅದಕ್ಕೆ ಸಂಬಂಧಪಟ್ಟ ಓನರ್ ಮತ್ತು ಪ್ರೊಡ್ಯೂಸರ್ ಆಗಿರೋಂಥ ಒಬ್ಬರು ಆ್ಯಕ್ಟರ್ ಇಬ್ಬರಿಗೆ ನಾವು ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವರು ಹೊರಗಡೆ ಇದ್ದಾರೆ ಕಾರಣಕ್ಕೆ ಇನ್ವೆಸ್ಟಿಗೇಷನ್ಗೆ ಇನ್ನೂ ಹಾಜರಾಗಬೇಕಾಗುತ್ತೆ. ಸರ್, ಪೂರ್ತಿ ಹಾಡು ಬಳಕೆ ಮಾಡಿದ್ದಾರೆ ಇಲ್ಲ ಹೇಗೆ ಅಂತ? ಟ್ಯೂನ್ ಬಳಕೆ ಮಾಡಿದ್ದಾರೆ ಅಂದರೆ ಅವರು ಟ್ಯೂನ್ ಬಳಕೆ ಮಾಡಿದ 2 ಮೂವೀಸ್ಗಳಿಂದ 2 ಸಾಂಗ್ಸ್ ಬಿಟ್ಸ್ನ ಅವರು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕಂಪ್ಲೀಟ್ ಸಾಂಗ್ ಅಲ್ಲ, ಒಂದು ಸನ್ನಿವೇಶದಲ್ಲಿ ಇವರು ಸಾಂಗ್ಸ್ಗಳನ್ನು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಮಾಡುವಂಥದ್ದು ಸನ್ನಿವೇಶ. ಸೊ ಅದರ ಬೇಸಿಸ್ ಮೇಲೆ ಅವರು ಅದು ಕಾಪಿರೈಟ್ ವೈಲೇಷನ್ಸ್ ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಅದನ್ನು ಅವರು ಆ ಸಾಂಗ್ಸ್ಗಳಿಗೆ ಪ್ರೊಡ್ಯೂಸರ್ ಆಗಿರುತ್ತಾರೆ ಮತ್ತು ಆ್ಯಕ್ಟ್ ಪ್ರಕಾರ ಅವ್ರಿಗೆ ರೈಟ್ಸ್ಗಳು ಇರುತ್ತವೆ. ಸರ್, ಮೂವಿ ರಿಲೀಸ್ ಆಗಿ ಇಷ್ಟು ದಿನ ಆದರೂ ಕೂಡ ಯಾಕೆ ಇವಾಗ ದೂರು ಕೊಟ್ಟಿದ್ದಾರೆ, ಲೇಟ್ ಆಗಿದೆ? ಈಗ ಅವರು ನೋಡಬೇಕು ಅದು ಯಾವ ಕಾರಣಕ್ಕೆ ಅವರು ಮತ್ತೆ ಏನಾದರೂ ಅವ್ರ ಲೀಗಲ್ ನೋಟಿಸ್ ಮಾಡಿದ್ದೀರಾ ಇಲ್ಲ ಯಾವ ಪ್ರೊಸೀಜರ್ ಮಾಡಿದ್ರಿ ಅಂತ ಗೊತ್ತಿರಬೇಕು. ಫರ್ದರ್ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ ಅದರಲ್ಲಿ ವೈಲೇಷನ್ಸ್ ಆಫ್ ಕಾಪಿರೈಟ್ ಆ್ಯಕ್ಟ್ ಕ್ರೈಮ್ ಆಫ್ ಫೇಸ್ ಕಂಡು ಬರುತ್ತವೆ. ಅದರಿಂದ FIR ಮಾಡಲಾಗಿದೆ. ಯಾವತ್ತು ನೋಟಿಸ್ ಕೊಟ್ಟು ಯಾವತ್ತು ಬರ್ಲಿಕ್ಕೆ ನೋಟಿಸ್ ಕೊಟ್ಟಿದ್ರೆ ಯಾವತ್ತರೂ ಟೈಮ್ ತಗೊಂಡಿರೋದು? ಅಂದರೆ ಈಗ ಆ್ಯಕ್ಚುಲಿ ನಿನ್ನೆ ಇವತ್ತು ಅವ್ರಿಗೆ ನೋಟಿಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ನೋಟಿಸ್ ಅವ್ರಿಗೆ ತಲುಪಿದೆ. ಬಟ್ ಅವರು ಔಟ್ ಆಫ್ ದ ಸ್ಟೇಟ್ ಬೇರೆ ಶೂಟಿಂಗಲ್ಲಿ ಬೇರೆ ಪ್ರದೇಶಗಳಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಮ್ಯಾನೇಜರ್ಗಳು ಈ ನೋಟಿಸ್ನ ಸ್ವೀಕರಣೆ ಮಾಡಿದ್ದಾರೆ. ಫರ್ದರ್ ಅವರು ವಾಪಸ್ ಬಂದ ಮೇಲೆ ಅವರು ಏನು ಇದನ್ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತದೆ. ಥ್ಯಾಂಕ್ ಯು. 24 ಜೂನ್ ದಿನ MRT ಮ್ಯೂಸಿಕ್ MD ಆಗಿರೋಂಥ ನವೀನ್ ಕುಮಾರ್ ಅವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದರ ಪ್ರಕಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾಪಿರೈಟ್ ವೈಲೇಷನ್ಸ್ ಆ್ಯಕ್ಟ್ನಲ್ಲಿ ಒಂದು FIR ಆಗಿರುತ್ತದೆ. ಅದು ಸಾರಾಂಶ ಏನಂದರೆ, ಈ ಹಿಂದೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಬ್ಯಾಚಲರ್ ಪಾರ್ಟಿ ಅಂತ ಒಂದು ಮೂವಿನಲ್ಲಿ ಇವ್ರದ್ದು ಆಲ್ರೆಡಿ ಕಾಪಿರೈಟ್ಸ್ ಆಗಿರೋಂತಹ ಒಂದು 2 ಹಾಡುಗಳನ್ನು ಅವರು ವಿತೌಟ್ ದೇರ್ ಪರ್ಮಿಷನ್ ಇಲ್ಲದೆ ಇವ್ರ ಅಗ್ರಿಮೆಂಟ್ ಇಲ್ಲದೆ ಯೂಸ್ ಮಾಡ್ಕೊಂಡಿರೋಂಥ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಕಾಪಿರೈಟ್ ಆ್ಯಕ್ಟ್ನಲ್ಲಿ ಒಂದು FIR ಮಾಡಿರ್ತೀವಿ. ಇದು ಫರ್ದರ್ ಇನ್ವೆಸ್ಟಿಗೇಷನ್ ಈಗಾಗಲೇ ಇದರಲ್ಲಿ ಅಕ್ಯೂಸ್ಡ್ ಆಗಿ ಒಂದು ಮೂವಿ ಸ್ಟುಡಿಯೋ ಯಾವ ಪ್ರೊಡಕ್ಷನ್ ಆ ಮೂವಿಗೆ ಯಾರು ಬ್ಯಾಚಲರ್ ಪಾರ್ಟಿ ಮೂವಿ ಪ್ರೊಡಕ್ಷನ್ ಹೌಸ್ ಅವರು ಮತ್ತು ಇನ್ನೊಬ್ಬರು ಅದಕ್ಕೆ ಸಂಬಂಧಪಟ್ಟ ಓನರ್ ಮತ್ತು ಪ್ರೊಡ್ಯೂಸರ್ ಆಗಿರೋಂಥ ಒಬ್ಬರು ಆ್ಯಕ್ಟರ್ ಇಬ್ಬರಿಗೆ ನಾವು ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವರು ಹೊರಗಡೆ ಇದ್ದಾರೆ ಕಾರಣಕ್ಕೆ ಇನ್ವೆಸ್ಟಿಗೇಷನ್ಗೆ ಇನ್ನೂ ಹಾಜರಾಗಬೇಕಾಗುತ್ತೆ. ಸರ್, ಪೂರ್ತಿ ಹಾಡು ಬಳಕೆ ಮಾಡಿದ್ದಾರೆ ಇಲ್ಲ ಹೇಗೆ ಅಂತ? ಟ್ಯೂನ್ ಬಳಕೆ ಮಾಡಿದ್ದಾರೆ ಅಂದರೆ ಅವರು ಟ್ಯೂನ್ ಬಳಕೆ ಮಾಡಿದ 2 ಮೂವೀಸ್ಗಳಿಂದ 2 ಸಾಂಗ್ಸ್ ಬಿಟ್ಸ್ನ ಅವರು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕಂಪ್ಲೀಟ್ ಸಾಂಗ್ ಅಲ್ಲ, ಒಂದು ಸನ್ನಿವೇಶದಲ್ಲಿ ಇವರು ಸಾಂಗ್ಸ್ಗಳನ್ನು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಮಾಡುವಂಥದ್ದು ಸನ್ನಿವೇಶ. ಸೊ ಅದರ ಬೇಸಿಸ್ ಮೇಲೆ ಅವರು ಅದು ಕಾಪಿರೈಟ್ ವೈಲೇಷನ್ಸ್ ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಅದನ್ನು ಅವರು ಆ ಸಾಂಗ್ಸ್ಗಳಿಗೆ ಪ್ರೊಡ್ಯೂಸರ್ ಆಗಿರುತ್ತಾರೆ ಮತ್ತು ಆ್ಯಕ್ಟ್ ಪ್ರಕಾರ ಅವ್ರಿಗೆ ರೈಟ್ಸ್ಗಳು ಇರುತ್ತವೆ. ಸರ್, ಮೂವಿ ರಿಲೀಸ್ ಆಗಿ ಇಷ್ಟು ದಿನ ಆದರೂ ಕೂಡ ಯಾಕೆ ಇವಾಗ ದೂರು ಕೊಟ್ಟಿದ್ದಾರೆ, ಲೇಟ್ ಆಗಿದೆ? ಈಗ ಅವರು ನೋಡಬೇಕು ಅದು ಯಾವ ಕಾರಣಕ್ಕೆ ಅವರು ಮತ್ತೆ ಏನಾದರೂ ಅವ್ರ ಲೀಗಲ್ ನೋಟಿಸ್ ಮಾಡಿದ್ದೀರಾ ಇಲ್ಲ ಯಾವ ಪ್ರೊಸೀಜರ್ ಮಾಡಿದ್ರಿ ಅಂತ ಗೊತ್ತಿರಬೇಕು. ಫರ್ದರ್ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ ಅದರಲ್ಲಿ ವೈಲೇಷನ್ಸ್ ಆಫ್ ಕಾಪಿರೈಟ್ ಆ್ಯಕ್ಟ್ ಕ್ರೈಮ್ ಆಫ್ ಫೇಸ್ ಕಂಡು ಬರುತ್ತವೆ. ಅದರಿಂದ FIR ಮಾಡಲಾಗಿದೆ. ಯಾವತ್ತು ನೋಟಿಸ್ ಕೊಟ್ಟು ಯಾವತ್ತು ಬರ್ಲಿಕ್ಕೆ ನೋಟಿಸ್ ಕೊಟ್ಟಿದ್ರೆ ಯಾವತ್ತರೂ ಟೈಮ್ ತಗೊಂಡಿರೋದು? ಅಂದರೆ ಈಗ ಆ್ಯಕ್ಚುಲಿ ನಿನ್ನೆ ಇವತ್ತು ಅವ್ರಿಗೆ ನೋಟಿಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ನೋಟಿಸ್ ಅವ್ರಿಗೆ ತಲುಪಿದೆ. ಬಟ್ ಅವರು ಔಟ್ ಆಫ್ ದ ಸ್ಟೇಟ್ ಬೇರೆ ಶೂಟಿಂಗಲ್ಲಿ ಬೇರೆ ಪ್ರದೇಶಗಳಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಮ್ಯಾನೇಜರ್ಗಳು ಈ ನೋಟಿಸ್ನ ಸ್ವೀಕರಣೆ ಮಾಡಿದ್ದಾರೆ. ಫರ್ದರ್ ಅವರು ವಾಪಸ್ ಬಂದ ಮೇಲೆ ಅವರು ಏನು ಇದನ್ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತದೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.